ಓಕೆ. ಇದೆಲ್ಲ ಸಾಮಾನ್ಯವಾಗಿ ಶಾಸ್ತ್ರದಲ್ಲೂ ಮತ್ತು ಸೈಂಟಿಫಿಕಲಿ ಪ್ರೂವ್ ಆಗಿದ್ದಾವೆ. ಯಾವ ಒಂದು ಮೊಸರವನ್ನು ನಾನು 4 ಜನಕ್ಕೆ ಹಂಚ್ತೀನಿ ಅಂತ ಹೇಳ್ತೀವೋ, ಆ ಮೊಸರನ್ನದಲ್ಲಿರುವಂತಹ ರಾಸಾಯನಿಕ ತ್ರಿಪ್ತೋನ ಅನ್ನೋ ಆ ಒಂದು ರಾಸಾಯನಿಕ ಪದಾರ್ಥ ಇರ್ತದಲ್ಲ, ಅದು ನಮ್ಮ ಹೊಟ್ಟೆ ಒಳಗಡೆ ಹೋಗಿದ ತಕ್ಷಣ ಒಂದು ಮೆದುಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ರವಾನೆ ಮಾಡುತ್ತೆ, ಸಂತೃಪ್ತಿಯಾಗಿದ್ದೀನಿ ಅಂತ. ಅದಕ್ಕೆ ನಿದ್ದೆ ಬಂದ್ಬಿಡ್ತಪ್ಪ ಮೊಸರನ್ನ ತಿಂದಿದ ತಕ್ಷಣ, ಲಾಸ್ಟಲ್ಲಿ ಮೊಸರನ್ನ ತಿಂತಾರೆ. ಅದೇ ರೀತಿ 4 ಜನಕ್ಕೆ ಹಂಚಿದಾಗ ಅವ್ರಿಗೂ ಸಂತೃಪ್ತಿ ಆಗುತ್ತೆ. ಯಾವಾಗ ಸಂತೃಪ್ತಿ ಆಗುತ್ತೋ ಅವ್ರ ಬ್ಲೆಸ್ಸಿಂಗ್ಸ್ ಆಟೋಮೆಟಿಕ್ಲಿ ಹಂಚಿರೋರು ಬರುತ್ತೆ. ಇದೆಲ್ಲ ನಾವು ವೈಜ್ಞಾನಿಕವಾಗೂ ಸಹ ಪುರಾವೆ ಮಾಡ್ಬೋದು. ಸನಾತನ ಧರ್ಮ ಆ ರೀತಿ ಇದೆ. ಓಕೆ ಓಕೆ. ಒಂದು ಮೊಸರನ್ನದ ಹಿಂದೆ ಅದನ್ನ ತಿನ್ನೋದ್ರಿಂದ, ದಾನ ಮಾಡೋದ್ರಿಂದನೂ ಇಷ್ಟೊಂದು ಖಂಡಿತವಾಗ್ಲು. ಯಾಕೆ ಎಲ್ಲ ಮುಗ್ದಾದ್ಮೇಲೆ ಮೊಸರನ್ನ ಅದೇನು ಇರಲ್ಲ, ಸಪ್ಪೆ ಇರ್ತದೆ, ಆದ್ರೂ ಕೊನೆಯಲ್ಲಿ ತಿಂತೀವಿ. ಯಾಕೆ ತಿಂತೀವಿ? ಆಮೇಲೆ ಮೊಸರನ್ನವನ್ನೇ ಪ್ರಸಾದ ಕೊಡುವಂಥದ್ದು, ಮೊಸರು ಅವಲಕ್ಕಿ ಪ್ರಸಾದ ಕೊಡುವಂಥದ್ದು. ನೋಡಿ, ಅವಲಕ್ಕಿಯಲ್ಲಿ ಒಂದು ವಿಶೇಷ ಏನಿದೆ ಗೊತ್ತಾ? ಅನ್ನಕ್ಕಿಂತ ಶಕ್ತಿ ಇರುವಂಥದ್ದು, ಅನ್ನಕ್ಕಿಂತ ಕಬ್ಬಿನಾಂಶ ಜಾಸ್ತಿ ಇರುವಂಥದ್ದು, ಅನ್ನಕ್ಕಿಂತ ಎಲ್ಲ ವಿಚಾರ ಇದೆ. ಅದಕ್ಕೆ ಕೃಷ್ಣನಿಗೆ ತುಂಬ ಪ್ರಿಯವಾದಂಥದ್ದು. ಅದೇ ರೀತಿ ಅವಲಕ್ಕಿಯ ಒಂದು ವಿಶೇಷತೆ ಏನಿದೆ ಅಂದರೆ, ಅವಲಕ್ಕಿ ಜೊತೆಗೆ ಮೊಸರನ್ನ ಇನ್ನೂ ಸೇರಿಸ್ಬಿಟ್ರೆ BP ಸಹ ಕಮ್ಮಿ ಆಗುತ್ತೆ. ಇದನ್ನ ಬೇಕಾದ್ರೆ ಸಂಶೋಧನೆ ಮುಖಾಂತರ ನೋಡ್ಬೋದು ನೀವು. ಅಂದ್ರೆ ಮೊಸರನ್ನದ ಒಳಗಡೆ ಅವಲಕ್ಕಿನೂ ಸೇರಿಸಬೇಕು. ಸ್ವಲ್ಪ ಮೊಸರನ್ನ ಮೊಸರು ಅವಲಕ್ಕಿ ಅಥವಾ ಬರೀ ಅವಲಕ್ಕಿ ಆದ್ರೂ ಸರ್, ಒಗ್ಗರಣೆ ಅವಲಕ್ಕಿ ಇರೋ ಅವಲಕ್ಕಿಯನ್ನು ತಿಂದ್ಕೊಂಡು ಹೋದ್ರೆ BP ಕಮ್ಮಿ ಆಗುತ್ತೆ. ವೀಕ್ಷಕರೇ, ಇದನ್ನ ನೋಟ್ ಮಾಡ್ಕೊಳ್ಳಿ. BP ಕಡಿಮೆ ಮಾಡ್ಕೋಬೇಕು ಅಂತ ತುಂಬಾ ಜನ ಒದ್ದಾಡ್ತಿರ್ಬಹುದು. ಇದೊಂದು ಖಂಡಿತ ಒಳ್ಳೆ ಆರೋಗ್ಯ ಮಾಹಿತಿಯೂ ಆಗುತ್ತೆ. ಮೊಸರು ಅವಲಕ್ಕಿ ತಿನ್ನೋದ್ರಿಂದ, ಅವಲಕ್ಕಿಯನ್ನು ಸೇವನೆ ಮಾಡೋದ್ರಿಂದ BP ಕಡಿಮೆ ಆಗುತ್ತೆ ಅನ್ನುವಂಥದ್ದು ನಿಲ್ಲುತ್ತೆ ಅಂತಲ್ಲ, ಸಂಪೂರ್ಣ ಕಮ್ಮಿ ಆಗುತ್ತೆ. ಇವಾಗ ಹಾಗಲಕಾಯಿ ತಿಂದ್ರೆ ಶುಗರ್ ಏನು ಕಮ್ಮಿ ಆಗುತ್ತೆ. ಅದೇ ರೀತಿ ನೋಡಿ ಏನು ಹೇಳ್ತದೆ ಶಾಸ್ತ್ರ ಅಂದರೆ, ಶಾಸ್ತ್ರವಲ್ಲ ಇದು ಪ್ರಾಕ್ಟಿಕಲಿ. ನಮ್ಮ ಮನೆಯೇ ಒಂದು, ನಮ್ಮ ದೇಹ ಅಂತ ಇಟ್ಕೊಂಡ್ರು ಅಡುಗೆ ಮನೆಯೇ ಒಂದು ವಿಶೇಷವಾದಂಥ ಜಠರ. ಕರೆಕ್ಟ್. ಅಲ್ಲಿರುವಂತಹ ಪದಾರ್ಥಗಳೆಲ್ಲ ಸಹ ಔಷಧಿ ಮಾಡುವಂತಹ ತಾಯಿ ಬಂದು ಡಾಕ್ಟ್ರು, ತಿನ್ನುವಂಥ ಪದಾರ್ಥ ಬಂದು ನಾವೇನು ಸೇವನೆ ಮಾಡ್ತೀವೋ ಅದು ನಮ್ಮ ದೇಹಕ್ಕೆ ಸರಿಯಾಗುವಂಥದ್ದು. ಸರಿಯಾಗಿರುವಂತಹ ಪದಾರ್ಥಗಳನ್ನು ಸೇವೆ ಮಾಡಿದ್ರೆ ಅದೇ ಆರೋಗ್ಯ, ಅದೇ ಔಷಧಿ. ನಾವು ಅದನ್ನು ಬಿಟ್ಟು ಬೇರೆ ಮಾಡೋದು. ಅದಕ್ಕೆ ಅಲ್ಲಿ ತಾಯಿ ಆಗಲಿ, ಹೆಂಡತಿ ಆಗಲಿ, ಅಕ್ಕ ಆಗಲಿ, ತಂಗಿ ಆಗಲಿ, ಅತ್ತೆ ಆಗಲಿ, ಯಾರು ಮಾಡಿ ಹಾಕ್ತಾರಲ್ಲ ಅವರು ಮನಸಾಯಿಚೆಯಿಂದ ಖಂಡಿತ ಒಳ್ಳೆ ಪದಾರ್ಥಗಳು, ಇವ್ರಿಗೆ ಒಳ್ಳೆ ಆರೋಗ್ಯ ಸಿಗಲಿ ಅಂತ ಹೇಳ್ಬಿಟ್ಟು ಮಾಡಿದ್ರೆ, ವೇದಾದ್ರಿ ಮಹರ್ಷಿಗಳನ್ನವರು ಒಂದು ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಅಚ್ಚೊತ್ತು ಅಂತ ಹೇಳ್ತಾರೆ. ಅಂದರೆ ನಾವು ಏನು ಹಾಕ್ತೀವೋ ಅದು ರಿಬೌಂಡ್ ಆಗುತ್ತಲ್ಲ, ಅದೇ ರೀತಿ ಆ ಒಂದು ಪದಾರ್ಥಗಳಲ್ಲಿ ಇದು ಚೆನ್ನಾಗಿ ಬರಬೇಕು, ಈ ಅಡುಗೆ 4 ಜನ ಇಷ್ಟಪಡಬೇಕು, ಅವ್ರ ಆರೋಗ್ಯ ಚೆನ್ನಾಗಾಗಬೇಕು ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಯಾವ ಒಂದು ಹೆಣ್ಣು ಮಗಳು ಒಂದು ಪ್ರೀತಿ, ವಿಶ್ವಾಸ ಎಲ್ಲವನ್ನು ತುಂಬಿಸಿ ಅಡುಗೆ ಮಾಡ್ತಾರೋ ಖಂಡಿತ ಆರೋಗ್ಯ ವೃದ್ಧಿ ಆಗುತ್ತೆ. ಖಂಡಿತ ಆಗುತ್ತೆ. ಎಲ್ಲದರಲ್ಲೂ, ಎಲ್ಲ ಹೀಲಿಂಗಲ್ಲೂ ಇದನ್ನೇ ಹೇಳುತ್ತೋ, ಅದು ಮಾಡಿದ್ರೆ ಸಾಕು. ಆ ಪದಾರ್ಥಗಳು ಅಷ್ಟೇ. ಅದೇ ರೀತಿ ಪದಾರ್ಥಗಳು, ಸಾಂಬಾರು ಪದಾರ್ಥಗಳಾಗಿರ್ಬೋದು, ಲವಂಗಗಳಾಗಿರ್ಬೋದು, ಚಕ್ಕೆ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಇವೆಲ್ಲ ಏನು ತಮಾಷೆನಾ? ಇವೆಲ್ಲ ಆಯುರ್ವೇದನೇ, ಬೇರೆ ಏನಲ್ಲ. ಅದನ್ನು ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಯೂಸ್ ಮಾಡಿದ್ದೇ ಆದರೆ ಖಂಡಿತ ಆರೋಗ್ಯ